ಅದರ ಜೊತೆಗೆ ಸ್ವಲ್ಪ ಕಫ ಜಾಸ್ತಿ ಇದ್ದರೆ ದಶಮೂಲ ಕಡುತ್ರೆಯ ಕಷಾಯ ಅಂತ ಕೊಡಬಹುದು. ಅಥವಾ ಮಕ್ಕಳಿಗಾದರೆ ನಾವು ತುಳಸಿ ಕಂಠಕಾರಿ ಸಿರಪ್ ಸೇರಿಸ್ತೇವೆ, ಮತ್ತು ಝೀಲ್ ಸಿರಪ್ ಅಂತ ಬರುತ್ತೆ. ಆ ರೀತಿಯ ಒಂದು ಸಿರಪ್ನ ಕೂಡ ನಾವು ಸೇರಿಸಿದ ಕೂಡಲೇ ಇಟ್ ಬಿಕಮ್ಸ್ ಮೋರ್ ಪ್ಯಾಲೆಟಬಲ್ ಫಾರ್ ದ ಚಿಲ್ಡ್ರನ್. ಮಕ್ಕಳಿಗೆ ಸುಲಭವಾಗಿ ಅದು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಥವಾ ಜೇನುತುಪ್ಪದಲ್ಲಿ ಕೂಡ ಕಲಸಿ ಕೊಡ್ಬೋದು ಪುಡಿಗಳನ್ನ. ಆದರೆ ಇನ್ನೊಂದು ಬಂಧುಗಳೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಯುರ್ವೇದದಲ್ಲಿ ಈ ನೆಗಡಿ ಕೆಮ್ಮು ಕಫ ಬಂದಾಗ ಈ ರೀತಿಯ ಸಿರಪ್ ಅಥವಾ ನಾವು ಪುಡಿಯನ್ನು ಜೇನುತುಪ್ಪದಲ್ಲಿ ಕಲಸಿ ಒಂದು ಚಿಕ್ಕ ಡಬ್ಬೆಯಲ್ಲಿ ಹಾಕಿ ತೊಗೊಂಡು ಹೋಗ್ಬಿಡಿ ಅಂತ ಹೇಳ್ತೀವಿ. ಆಫೀಸಿಗೋ ಅಥವಾ ಅವ್ರು ವರ್ಕಿಗೆ ಹೋಗೋರು ಜನಕ್ಕೆ ಎಸ್ಪೆಷಲಿ, ಅಥವಾ ಮನೆಯಲ್ಲಿ ವೃದ್ಧರಿದ್ದರೆ ಅವರಿಗೂ ಸಹ ಕಲಸಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಡಿ, ಒಂದು ಸಣ್ಣ ಸ್ಪೂನ್ ಪಕ್ಕದಲ್ಲಿಡಿ ಅಂತಹ ಒಂದು ಕಂಡೀಷನಲ್ಲಿ ಆಯುರ್ವೇದ ಹೇಳುತ್ತೆ ಔಷಧದ ಸೇವನೆ ಹೇಗಿರಬೇಕು. ಮುಹುರ್ಮುಹು ಅಂದರೇನು, ಆಗಾಗ ಪುನಃ ಪುನಃ ಕ್ವೈಟ್ ಆಫನ್ ತಗೋತಾ ಇರಬೇಕು. ಅಂದರೆ ಎವ್ರಿ 2 hours ಒನ್ಸ್. ಎಷ್ಟೆಷ್ಟು? ಸ್ವಲ್ಪ ಮಾತ್ರ, ಇಷ್ಟಿಷ್ಟೇ ತಗೊಳ್ಳೋದು, ನಾಲಿಗೆ ಮೇಲೆ ಹಾಕಿ ಅದನ್ನು ನಿಧಾನಕ್ಕೆ ಚೀಪ್ತಾ ಹೋಗೋದು. ಆಗ ಗಂಟಲಿನಲ್ಲಿ ಇಲ್ಲಿ ಅಕ್ಯುಮುಲೇಟ್ ಆದಂತಹ ಕಫ ನೋಡಿ, ಅದನ್ನು ಆಯುರ್ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕಂಠೋಪಲೇಪ ಅಂತ. ಅದನ್ನು ಕರಗಿಸ್ತಾ ಹೋಗುತ್ತೆ. ಆ ಕಫವನ್ನು ಕರಗಿಸಿ ಹೊಟ್ಟೆಗೆ ಹೋಗುತ್ತೆ, ಅಲ್ಲಿಂದ ಹೋಗಿಬಿಡುತ್ತೆ ಮೋಷನ್ ಮೂಲಕ. ಅಥವಾ ಗಂಟಲಲ್ಲಿ ಅದು ಕರಗಿ ಕೂತ್ರೆ ಅದನ್ನು ನಾವು ಸ್ಪಿಟ್ ಮಾಡಿ ಉಗಿಬಹುದು ಅಂತ ಒಂದು ಬಹಳ ಸ್ಪಷ್ಟವಾದ ಒಂದು ವಿವರಣೆ ಕೊಟ್ಟಿದ್ದಾರೆ. ಅದು ಹಾಗೇ ಆಗತ್ತೆ. ಅನೇಕ ಜನರಿಗೆ ಇದರಿಂದ ಅನುಕೂಲವೂ ಆಗಿದೆ.